ಸಿಡಿಲ್ ಬಡ್ದು ಕ್ಷಾಮ ಬಂದು ಪ್ರವಾಹಕ್ಕೆ ಸಿಕ್ಕಿ ಭೂಕಂಪ ಆಗಿ ಎಷ್ಟೋ ಜನ ಸಾಯ್ತಾರೆ, ಆದ್ರೆ ನೀನ್ ಸಾಯ್ಲಿಲ್ಲ. ಯಾಕೇಳು? ಪಾಪಿ ಚಿರಾಯು ಅಂತಾರೆ, ಹಂಗೆ ನೀನ್ ಸಾಯ್ಲಿಲ್ಲ. ಈಗ ನಮ್ಮನ್ನು ಸಾಯಿಸಕ್ಕೆ, ನಮ್ಮ ಅಟ್ಟಿ ಮಾನ ಮರವಾದ ಕಳೆಯಕ್ಕೆ ಇಲ್ಲಿಗೆ ಬಂದಿರೋ ಶೀಲಗೆಟ್ಟೆ ಹೆಣ್ಣು ನೀನು. ಮಾವಯ್ಯ, ನನ್ ಶೀಲದ ಬಗ್ಗೆ ಇನ್ನೊಂದು ಮಾತಾಡಿದ್ರ ನಾ ಅಲ್ಲ, ಅದ್ಯಾರು ಕೂಡ ಮೆಚ್ಚಕ್ಕಿಲ್ಲ. ಎಲ್ಲ ಪಾಪಿ ಎಣ್ಣೆ, ಕೆಟ್ಟ ಕೆಲಸ ಮಾಡಿದ್ದು ಅಲ್ದೆ ನನಗೆ ಎದುರು ಬಾದಿಸ್ಯ. ಏಯ್, ಸಂಕೆಣೆ ಸಂಕೆಣೆ, ಏನದು ಸಂಕೆಣೆ? ಏನು ಇಲ್ಲ ಒಡೆಯ, ಏನೂ ಇಲ್ಲ. ಅಪ್ಪಯ್ಯ, ನೀವು ಒಬ್ಬ ಮನುಷ್ಯನ? ಇನ್ನ ಅಪ್ಪಯ್ಯ ಅನ್ನಕ್ಕೆ ನನಗೆ ನಾಚಿಕೆ ಆಯ್ತದೆ. ಬಸ್ರಿ ಹೆಂಗಸು ಅಂತ ನಾನು ನೋಡ್ದೆ, ಅವಳ ಮೇಲೆ ಕೈ ಮಾಡ್ತೀಯಲ್ಲ, ನಾಚಿಕೆ ಆಗಕ್ಕಿಲ್ವಾ ನಿಂಗೆ? ಒಡೆಯ, ಮಾವನ್ನ ಬೈಬ್ಯಾಡಿ, ಅವರು ದೊಡ್ಡವರು. ಹಿಂಗೆಲ್ಲ ಮಾತಾಡಿ ಅವ್ರ ಮನ್ಸನ್ನ ನೋಯಿಸೋದು ಸರಿ ಅಲ್ಲ ಒಡೆಯ. ಮಾವಯ್ಯ, ನೀವು ನನಗೆ ಆಶೀರ್ವಾದ ಮಾಡ್ತೀರಾ, ನನ್ನ ನೋಡಿ ಸಂತೋಷ ಪಡ್ತೀರಾ ಅಂತ ನಾ ಓಡ್ ಬಂದೆ. ಆದ್ರೆ ನೀವು ಮಾಡಿದ್ದೇನ್ ಮಾವಯ್ಯ? ಒಳ್ಳೆ ಪಟ್ಟನೆ ಕೊಟ್ರಿ ಮಾವಯ್ಯ, ಒಳ್ಳೆ ಪಟ್ಟನೆ ಕೊಟ್ರಿ. ನಮ್ಮಿಂದ ನೋವಾಗಿದೆ ಅನ್ಯಾಕೆ ಅರೆಕ್ ಸಣ್ಣನು ನಾನು ಇಲ್ಲಿ ಇರಕ್ಕಿಲ್ಲ ಮಾವಯ್ಯ. ಆದ್ರೆ ಒಂದ್ ಮಾತು, ನಾನು ಮಾನ್ಗೆಟ್ಟೋಳಲ್ಲ, ಶೀಲ್ಗೆಟ್ಟೋಳಲ್ಲ ಅಂತ ನನ್ನ ಮಾದಪ್ಪನೇ ಬಂದು ಹೇಳ್ತಾನೆ. ಅಲ್ಲಿ ತನಕ ನಾ ಈ ಹಟ್ಟಿನಾಗಿರೋದ್ರಾಗೆ ಯಾವ ಅರ್ಥನೂ ಇಲ್ಲ ಮಾವಯ್ಯ. ಕಡೆ ಹೇಳು, ಯಾಕೆ ಹೇಳು? ನಡಿ, ನಾವಿಲ್ಲಿರೋದು ಬೇಡ, ಹೋಗುಮ್ಮ. ಜನ ಸೊಸೆಂದರು ನಿಮ್ಮ ಗಂಡಂದ್ರ ಜೊತೆ ಹೊಂದ್ಕೊಂಡು ಹೋಯ್ತಾ ಇರೋದನ್ನ ನೋಡೋಕ್ಕೆ ನನಗೆ ಸಂತೋಷ ಆಯ್ತದೆ. ಆದರೆ ಆ ನನ್ನ ಕಿರಿ ಮಗ ಅವನ ಕೈಗೂ ನೀರು ಕೊಡೋಳು ಬಂದರೆ ನಮಗೆ ಸಾನೇ ಸಂತೋಷ ಆಯ್ತದೆ. ಪಂಚತಟ್ಟೆ ಬಂದಾಗಲೇ ಇದು ಪಂಚವಾದ್ಯ ಊಹಿಸೋ ಕಾರ್ಯ ಅಂತ ಗೊತ್ತಾಯ್ತು. ಸಂಕ್ರಯ್ಯ, ನಿನ್ನ ಅದೃಷ್ಟ ಕುಲಾಯ್ತು. ಕುಲ ಜಲ ಒದ್ದಿದ್ರು ಆ ಶಿವ ಯಾರ ಸಂಬಂಧದ ಮಲೆನ ಯಾರು ಕೊಳ್ಳಿಗೆ ಹಾಕೋನು ಬಲ್ಲೋರು ಯಾರು? ಅದಕ್ಕೆ ಅಲ್ವೇ ನಾವು ಒಳೆ ಮೀರಿ ಸಂಬಂಧ ಮಾಡಕ್ ಬಂದಿರೋದು. ಕೊಟ್ಸಾಲ್ ನೋಡಿ ಹೆಣ್ಣು ತರಬೇಕು, ಬೆಟ್ಸಾಲ್ ನೋಡಿ ದನ ತರಬೇಕು ಅಂತ ಗಾದೆನೇ ಐತೆ.
ನಿಮ್ಮ ಪೋಡ್ಗೂ ನಮ್ಮ ಪೋಡ್ಗೂ ಸಂಬಂಧವೇ ಇಲ್ಲ. ಅದು ಹೆಂಗಾಯ್ತದೆ ಗೌಡ್ರೆ? ನೋಡ್ಲಾ, ಇವತ್ತೇ ಇಲ್ಲೇ ಆ ಹೆಣ್ಣ ಮರ್ತು ಬಿಡಬೇಕು. ಗೌಡ್ರೆ, ಈ ನನ್ನ ಮಗಿನ ನಿಮ್ಮ ಮಡ್ಲಿಗೆ ಆಗ್ತಾ ಇವನಿ. ಈ ನನ್ನ ಕಂದ ಏನಾದ್ರೂ ತೆಪ್ಪು ಮಾಡಿದ್ರೆ ಹೊಟ್ಟೆಗೆ ಹಾಕೊಂಡು ಕ್ಷಮಿಸಿ ಸ್ವಾಮಿ, ಕ್ಷಮಿಸಿ. ಶಂಕರೇಗೌಡ್ರೆ, ನೀವೇನು ಯೋಚನೆ ಮಾಡಬೇಡಿ. ನಾನು ಅವತ್ತು ಹೇಳಿದ್ದೆ, ಇವತ್ತು ಹೇಳ್ತಾ ಇವನಿ. ನನ್ನ 6 ಜನ ಸೊಸೆ ಒಂದು ತೂಕ ಆದರೆ ನಮ್ಮ ಸಂಕವನೇ ಒಂದು ತೂಕ. ನನ್ನ ಮಗಳಂಗೆ ನೋಡ್ಕೊತೀನಿ, ಧೈರ್ಯವಾಗಿ ಕಳಿಸ್ಕೊ. ಅವ್ವ, ಒಳ್ಳೆ ಮನಸ್ಸಿನಿಂದ ಬಲಗಾಲಲ್ಲಿ ಸೇರಿದ್ದು ನಾನು ಸೇರ್ತಿರೋ ಮನೆ ಬಂಗಾರವಾಗಲಿ ಅಂತ ಶಿವನ್ ನೆನೆಸ್ಕೊಂಡು ಒಳಗಡೆ ಬಾರವ್ವ. ನೀರಲ್ಲೇ ಇರೋ ಮೀನಿನ ಮರಿಗೆ ಈಸದು ಹೇಳ್ಕೊಡ್ಬೇಕಾ? ತುಂಬುದು ಮನೆ ಆದರೂ ನಿಮ್ಮ ಮಗಳದೇ ಒಂದು ತೂಕ. ಅವಳು ಭಾರನ ನಮಗೆ ಬಿಡಿ, ದಯಮಾಡಿ ಒಪ್ಕೊಳ್ಳಿ. ನಮ್ಮ ನೀಲೇಗೌಡ ಈ ಜನ್ಮದಾಗೆ ಲಗ್ನ ಅಂತ ಆದ್ರೆ ಅದು ಸಂಖ್ಯೆಣ್ಣೆ, ಇಲ್ಲ ಅಂದ್ರೆ ಸನ್ಯಾಸಿಯಾಗಿ ಹೊಂಟೋಯ್ತೀನಿ ಅಂತ ಸಪ್ತ ಮಾಡೋನೆ. ನಿಮ್ಮ ಹುಡುಗಿ ಮ್ಯಾಗೆ ನಮ್ಮ ನೀಲನ್ಗೆ ಅದು ಎಷ್ಟೊಂದು ಪಿರುತಿ. ನೀವಿಷ್ಟೆಲ್ಲ ಹೇಳಿದ್ಮೇಲೆ ನಾನು ಯಾವ ಬಾಯಿಂದ ಇಲ್ಲ ಅಂತ ಹೇಳಿ? ನನ್ನ ಮಗಳ ಮೇಲೆ ಪ್ರಾಣನ ಇಟ್ಕೊಂಡಿದ್ದೇನೆ ಅಂದಮೇಲೆ ಆ ಮಾದಪ್ಪನ ನಂಬಿ ನನ್ನ ಮಗಳನ್ನ ನಿಮ್ಮ ಮಡ್ಲಿಗೆ ಆಗ್ತಾ ಇದ್ದೀನಿ ತಾಯಿ. ಮಾವಯ್ಯ, ನಾವೆಲ್ಲ ಸೊಸೆಯಂದ್ರು ಬ್ಯಾರೆ ಬ್ಯಾರೆ ಪೋಡ್ನಿಂದ ಬಂದಿದ್ರು. ಈ ಪೋಡ್ನಾಗೆ ಒಂದ್ಗುಟ್ಟು ಅಕ್ಕ ತಂಗಿರ್ತಾರ ಸಂತೋಷವಾಗಿರ್ತೀವಿ. ನಮಗೆ ನಿಮ್ಮ ಆಶೀರ್ವಾದ ಬೇಕು. ಇಲ್ಲ, ನೀನೇನೋ ಸಂಕವನ್ನ ಮೆಚ್ಚಿ ಮದುವೆ ಅದೆ. ಅವಳು ನಿನ್ನ ಮೇಲೆ ಜೀವನೇ ಇಟ್ಕೊಂಡವಳೆ. ಹಾಲು ಜೇನಂಗೆ ಬೆರ್ತಿರೋ ನಿಮ್ಮ ಪಿರುತಿ ಕೆಡ್ದಂಗೆ ನೋಡ್ಕೊಳ್ಳೋದೆ ನಿಜವಾದ ಬದುಕು ಮಗ. ಅವಳಪ್ಪ ಅವಳಿಗೆ ಮನೆ ಒಗ್ತನ ಕಲಿಸಿಲ್ಲ. ಅವಳನ್ನ ನಮ್ಮ ಮನೆ ಕೊಡಲ್ಲ ಅಂದಾಗ ನಮ್ಮ ಮನೆ ಮಗಳಂಗೆ ನೋಡ್ಕೋತೀವಿ ಅಂತ ಮಾತು ಕೊಟ್ಟು ಬಂದಿದ್ದೀವಿ. ಅದನ್ನು ನಾವೆಲ್ಲರೂ ಉಳಿಸ್ಕೋಬೇಕು. ಅಲ್ಲ, ಮನೆ ಚಾಕ್ರಿ ಹೇಳ್ಕೊಡೋದಕ್ಕೆ ನಮ್ಮ ಅಕ್ಕನಿಗಿಂತ ಇನ್ನೊಬ್ಳು ಬೇಕಿತ್ತಾ ಅವಳಿಗೆ? ಆಗ್ಲೂ ಕಲೀಲಿಲ್ಲ ಅವಳು. ಕಲಿತಾಳೆ. ಎಡೊತ್ನಲ್ಲಿ ಮಡಿ ಮಾಡಿದ್ರು ಅನ್ನಂಗೆ ಮಕ್ಳೆತ್ತಿ ಮಕ್ಳಿಗೆ ಬುದ್ಧಿ ಕಲಿಸೋ ವಯಸ್ಸಲ್ಲಿ ಮನೆ ಒಕ್ತಾಡ ಕಲ್ತಾಳ. ಅಟ್ಟಿಯಾಗಿ ಅವು ಇದ್ರಲ್ವಾ ಒಕ್ತಾನ ಕಲಿಯಕ್ಕೆ. ಹುಟ್ಟಾಗ್ಲೇ ಅವನ್ ತಿನ್ಕೊಂಡ್ಲು. ಇನ್ಯಾವ ಪುಣ್ಯವಂತೆ ಅವಳು. ಅಯ್ಯ ಸುಮ್ಕಿರಕ, ಚೊಚ್ಲಂತೆ ಚೊಚ್ಲು. ಒಂದು ಕೂಸಾಗಕ್ಕೆ 7 ವರ್ಷ ಬೇಕಾ? ನೀನ್ ಹೇಳೋದು ಸರಿನೇ ಅನಿಸ್ತದ ನನ್ಗ. ಅಲ್ಲ, ಬಂಜೆಗುಟ್ಟ ಬಣ್ಮೈಯಲ್ಲಿ ನೋಡು ಅಂತ ಅವಳು ನೋಡಿದ್ರೆ ಹಂಗೆ ಅನಿಸ್ತದೆ. ಅಯ್ಯೋ ಬುಡವ, ಏನ್ ಮಾಡಕ್ಕಾದತ್ತು? ಬಂಜೆ ಒಂದ್ಗೆ ಬಾಳಾಟ ಮಾಡೋ ಭಾಗ್ಯವ ತಂದಿದೀವಿ. ಇದನ್ನ ಯಾರಿಗೆ ಹೇಳೋದು? ಬಿಡು. ಅಲ್ಲ ಕಣಮ್ಮಿ, ನೀ ಕಾಯಿಸಿದ ನೀರ್ನೇ ಉಯ್ಕಬಾರ್ದು ಅಂತಿದೀವಿ. ಅಂತದಾಗೆ ನೀ ನೀರ್ ಕಾಯಿಸಿಯಾ? ಮಾಡ್ತೀವಿ ತಡಿ ನಿಂಗ. ದ್ಯಾಮವ್ವ, ಯಾಕೆ ಈ ಪಾಟಿ ಸಂಕಟ ಪಡ್ತಿದ್ಯಾ? ಸಮಾಧಾನ ಮಾಡ್ಕೊಳ್ಳವ, ಸಮಾಧಾನ ಮಾಡ್ಕೊ.
ಮಾಡ್ಕೊಳ್ಳೋದು ಮಲ್ಲಜಕ್ಕ? ಮಾಡಿರೋ ಪಾಪ ಬುಡ್ದಂಗ್ ಕಾಡ್ತಾ ಇತ್ತು. ಪಾಪ ಆ ಸಂಕವ ಏನ್ ತಪ್ಪು ಮಾಡಿದ್ಲು? ಯಾರೊಳಗೆ ಈ ಪಾಟಿ ಕಷ್ಟ ಕೊಡ್ತಾವನೆ? ಆ ಸಂಕವ ಈ ಅಟ್ಟಿಗೆ ಬಂದ್ಮೇಲೆ ನಾವು ಕೊಡಬಾರ್ದು ಕಷ್ಟ ಕೊಟ್ವಿ. ಆದ್ರೂ ಯಾಕಾದ್ ಯಾರು ನಮ್ಮನ್ನ ಉಳ್ಸವ್ನೆ? ಯಾಕೆ ಉಳ್ಸವ್ನೆ? ಸಮಾಧಾನ ಮಾಡ್ಕೊಳ್ರಿ. ನಾವು ತಾನೇ ಏನ್ ಮಾಡೋಕ್ಕಾದ್ದು? ಆ ದೇವರು ಆ ಹೆಣ್ಮಗಿನ ಹಣೆಯಲ್ಲಿ ಏನು ಬರ್ದಿದ್ದೋ ಯಾರಿಗ್ ಗೊತ್ತು? ಇಲ್ಲ ಒಡಿಯ, ಅವಳ ಹಣೆ ಬರನ ಅದ್ಯಾವ್ರು ಸಂದಕ್ಕೆ ಬರ್ದವನೆ. ಅವಳ ತವ್ರನಾಗೆ ಅರ್ಗಿಳಿ ಹಂಗಿದ್ದವಳು ಅವಳು. ಅವ್ರ ಅಪ್ಪಯ್ಯ ಈ ಅಟ್ಟಿಗೆ ಕೊಡಕ್ಕಿಲ್ಲ ಅಂದ್ರು ನಾವೇ ಕಾಡಿ ಬೇಡಿ ಈ ನರ್ಕ ಕರ್ಕೊಂಬಂದು. ಒಡಿಯ, ನಾವು ತಪ್ಪು ಮಾಡ್ಬಿಟ್ವಿ. ಒಂದು ಕಾಲದಾಗೆ ನಾವು ಮಾಡಿದ್ದು ನಮ್ಮ ಮಕ್ಕಳಿಗೆ ಅಂತಿದ್ರು. ಈಗ ನಾವು ಮಾಡಿದ್ನ ನಾವೇ ಅನುಭವಿಸ್ಬೇಕು. ನೀವು ಹೇಳೋದು ದಿಟ್ವೆ, ಆದರೆ ಏನು ಮಾಡೋಕ್ಕಾಯ್ತದೆ? ಅಪ್ಪಯ್ಯ ಬೇರೆ ಮನ್ಸು ಕಲ್ ಮಾಡ್ಕೊಂಡವನೆ. ಹೋಡ್ಗೆ ನ್ಯಾಯ ಹೇಳೋ ಮನ್ಸ ನಮ್ಮ ಮಲ್ಟಿ ವಿಷಯದಾಗ ಈಗ ಆಡ್ತಾನೆ ಅಂದರೆ ಆಡಂಗಿಲ್ಲ, ಅನ್ಭವಿಸಂಗಿಲ್ಲ. ಹಂಗಾಗಿದೆ ನಮ್ಮ ಬಾಳು. ಹಂಗಂತ ಸುಮ್ಕಿರಕ್ಕಾಯ್ತದ ಅಣ್ಣಯ್ಯ? ಆ ಸಂಕವ ತುಂಬಿದ ಬಸ್ರಿ ಆ ಕಾಡಿನಲ್ಲಿ ಪಾಡ್ ಪಡ್ತಾ ಇರೋದು ನೋಡಿದ್ರೆ ನಮ್ಮ ಮಟ್ಟಿಗೆ ಒಳ್ಳೇದಾಯ್ತದ. ನೀವು ಹೇಳೋದು ಸರಿನೇ ಅದೇ. ಇದೆಲ್ಲ ಮಾವಿನ್ಗೆ ಅರ್ಥ ಆಯ್ತದ? ನಮ್ಮ ಸಂಕಟನ ಯಾರ ಹತ್ರ ಹೇಳ್ಕೊಳ್ಳುಮ್ಮ? ಸಂಕವನ್ಗೆ ಕೊಡಬಾರ್ದು ಕಷ್ಟ ಕೊಟ್ವಿ. ಈಗ ಅವಳು ಸೇವೆ ಮಾಡಿ ಆ ಪಾಪ ಕಳ್ಕೊಳ್ಳುಮ್ಮ ಅಂದ್ಕೊಂಡಿದ್ವಿ. ಅದಕ್ಕೂ ಕಲ್ಲು ಹಾಕಿದ್ರು. ಅಲ್ಲ, ಅವ್ರು ಹೊರಟಾಗ ನೀವೆಲ್ಲ ಸುಮ್ಕಿದ್ಬಿಟ್ರಲ್ಲ, ಯಾಕೆ ತಡೆದು ನಿಲ್ಲಿಸ್ಲಿಲ್ಲ? ನೋಡ್ರಿ, ನೀವ್ ಏನ್ ಮಾಡ್ತೀರೋ ಏನೋ ಗೊತ್ತಿಲ್ಲ. ನಮ್ಮ ತಂಗಿ ನಮಗ್ ಬೇಕು. ಸಂಕವ್ವ ಈ ಅಟ್ಟಿಗೆ ಬರ್ಬೇಕು. ನಿಮ್ಮ ಮಾತು ನಿಜ. ಅವತ್ತು ನಿಮ್ಮ ಮಾತು ಕೇಳ್ಕೊಂಡು ನಿಮ್ಮ ತಾಳಕ್ಕೆ ತಕ್ಕಂಗೆ ಕುಣ್ಕೊಂಡು ನಿಮ್ಮ ಜೊತೆ ಸೇರ್ಕೊಂಡು ಆ ಹೆಣ್ಮಗಿನ ಬಂಜೆ ಅಂತ ಜರಿದು ಹಟ್ಟಿ ಬುಟ್ಟು ಆಚೆಗಟ್ಟದ್ನು. ಅವತ್ತೇ ನಮ್ಮ ಅಪ್ಪಯ್ಯ ನಮ್ಮ ಕೆನ್ನೆಗೆ 4 ಬಿಗಿದು ನೀವು ಮಾಡ್ತಿರೋದು ತಪ್ಪು ಕಂಡ್ರಲ್ಲ ಅಂತ ಹೇಳಿದ್ರೆ ನನ್ನ ತಮ್ಮ ನೀಲ ಸಂಕವ್ವ ಹಟ್ಟಿಗೆ ಬಿಟ್ಟು ಆಚೆಗೆ ಹೋಯ್ತಿರ್ಲಿಲ್ಲ. ಅವತ್ತು ನಮ್ಮ ಅಪ್ಪಯ್ಯ ಹಂಗೆ ಮಾಡದೆ ತಪ್ಪು ಮಾಡಿಬಿಟ್ರು. ಇವತ್ತು ನಮ್ಮ ತಪ್ಪು ನಮ್ಗೆ ಅರಿವಾಗೈತೆ. ಅವತ್ತು ನಮ್ಮ ಅಪ್ಪಯ್ಯ ತನ್ನ ಹಟ್ಟಿ ಮರುವಾದೆ ಗೌರವ ಅಂತ ಮನೆಗೆ ಬಂದು ಸಂತಾನ ಲಕ್ಷ್ಮಿನ ಬಾಯಿಗೆ ಬಂದಾಗ ಬೈದು ಹಟ್ಟಿಯಿಂದ ಆಚೆಗಟ್ಬಿಟ್ಟ. ಅವ್ರ ಹಟ್ಟಿಯಿಂದ ಹೊರಗೋಯ್ತಾ ಇದ್ರು. ನಾವು ಅವ್ರನ್ನ ತಡಿದೆ ತಪ್ಪು ಮಾಡಿಬಿಟ್ಟು. ಗೊತ್ತಿಲ್ಲದೆ ಮಾಡೋ ತಪ್ಪನ್ನ ಆ ಭಗವಂತ ಕ್ಷಮಿಸ್ಬೋದು, ಆದರೆ ಗೊತ್ತಿದ್ದು ಮಾಡೋ ತಪ್ಪನ್ನ ಆ ದ್ಯಾವರು ಯಾವತ್ತೂ ಕ್ಷಮಿಸಕ್ಕಿಲ್ಲ ಕಂಡ್ರಲ್ಲ, ಕ್ಷಮಿಸಕ್ಕಿಲ್ಲ. ಈಗಲೂ ಕಾಲ ಮಿಂಚಿಲ್ಲ. ಅಪ್ಪ ಇಂಥವ ಹೋಗಿ ನ್ಯಾಯ ಕೇಳ್ತೀವಿ. ನೀಲ ಸಂಕವ ಪೋಡನ ಗಡಿ ದಾಟಿ ಆಚೆಗೆ ಹೋಗೋಕೆ ಮುಂಚೆ ಅಟ್ಟಿ ಕರ್ಕೊಂಬರ್ತೀನಿ ಅಂತ ಕೇಳ್ತೀವಿ. ಒಪ್ಕೊಂಡ್ರೆ ಸರಿ, ಇಲ್ಲ ಅಂದರೆ ಮುಂದೆ ಏನು ಮಾಡಬೇಕು ಅಂತ ಆಮ್ಯಾಗ ಕೇಳ್ತೀನಿ. ನೋಡ್ದ ದೊಡ್ಡಗೌಡ, ಯಾಗಾಯ್ತು ನಿನ್ನ ಅಟ್ಟಿ? ನನ್ನ ಹಾಗೆ ಕಾರಣ ಅಟ್ಟಿ.
ಈಜಗನಿಗೂ ಅಕ್ಕಿ ಹಂಗೆ ಗೀಚ್ಕೊಡ್ತಿದ್ದಂತ ನಿನ್ನ ನಟ್ಟಿಲಿ ಅಕ್ಕಿಗಳೇ ಈಗ ಸ್ಮಶಾನ ಮೌನ. ಜೇನ್ಗುಂಡಾಗೆ ಜೇನೇ ಇಲ್ಲ, ಒಬ್ಬರ ಮನಸ್ಸಿನಾಗೂ ನೆಮ್ಮದಿಯೂ ಇಲ್ಲ. ಇದೆಯೇ ಇದೆಯೇ ನನ್ಗೆ ಬೇಕಾಗಿದ್ದು. ತುಂಡೇಗೌಡ, ಮೀಸೆ ಮೇಲೆ ಕೈ ಇಟ್ಟು ಬೆರೀತಾ ಇದ್ಯಲ್ಲ, ಈಗ ನೀನೇ ಒಂದು ದಿಕ್ಕು, ನಿನ್ ಹೆಡ್ತಿಯ ಒಂದು ದಿಕ್ಕು, ನಿನ್ ಸೊಸೆ ಅಂದ್ರು ನಿನ್ ಗಂಡು ಮಕ್ಕಳು ಅವರೇ ಒಂದು ದಿಕ್ಕು. ನಿನ್ ಕಿರಿ ಮಗ ನಿನ್ ಸಂಕವ ಕಾರ್ತಿಕು ಇನ್ನು ಹೆಡ್ತಿಯಾಗೆ ಎಳ್ಳು ನೀರು ಬಿಟ್ಟಂಗಿಯ. ದುಂಡೇಗೌಡ, ನನ್ ಸಂಕವ, ನನ್ ಸೊಸೆ, ನನ್ ಸಿರಿ ಅಂತ ಹೇಳ್ತೀನಿ ನೀನು. ನಿನ್ ಸೀರೆನೆ ಒಟ್ಟಿಯಿಂದ ಆಚೆ ಕಟ್ಬಿಟ್ಟೆ. ಈಗ ನೀವುಗಳೆಲ್ಲ ನಾಯಿಗಳು ಕಚ್ಚಾಡೋ ರೀತಿ ಕಚ್ಚಾಡ್ತಾ ಇದ್ದೀರಿ. ಅತಿಯೇ ನನ್ಗೂ ಬೇಕಾಗಿರೋದು, ಬೇಕಾಗಿತ್ತು. ಆಗ್ಲಿ ಆಗ್ಲಿ, ನನ್ನ ಮಗಳ ಆತ್ಮಕ್ಕೆ ಶಾಂತಿ ಸಿಕ್ಕೋದು, ಶಾಂತಿ ಸಿಕ್ಕೋದು. ಯಾಕೆ ತಾಯಿ ಬಂದ ವಿಷಯವನ್ನು ಹೇಳದೆ ಹಿಂದಿರುಗಿ ಹೋಗುತ್ತಿರುವೆಯಲ್ಲ? ಮತ್ತೇನು ಸ್ವಾಮಿ, ಜಗದ ಭಂಗ ಮರೆತು ತಮ್ಮ ಆತ್ಮಸಂಗದಲ್ಲಿ ತೊಡಗಿರುವ ನಿಮಗೆ ನಾನೇಕೆ ಅಡಚಣೆ ಎಂದು ಹೊರಟೆ ಸ್ವಾಮಿ. ನಾನು ಬೇರೆಯಲ್ಲ, ಈ ಜಗದ ಭಂಗ ಬೇರೆಯಲ್ಲ. ಜಗವೇ ನಾನಾಗಿ ನನ್ನೊಳಗೆ ಜಗವನ್ನಿರಿಸಿ ಜಗದ ನೋವು ನಲಿವುಗಳನ್ನು ನನ್ನ ಆತ್ಮವನ್ನಾಗಿಸಿಕೊಂಡಿದ್ದೇನೆ ತಾಯಿ. ಧ್ಯಾನದ ಮೂಲಕ ಆತ್ಮ ಸಂಘ ಮಾಡಿ ಅಲ್ಲೇ ಜಗದ ನೋವುಗಳನ್ನು ಅರಿಯುವುದೇ ಈ ಜ್ಞಾನದ ಉದ್ದೇಶ ತಾಯಿ. ನೀನು ಬಂದಿದ್ದು, ನನಗಾಗಿ ಕಾದಿದ್ದು, ಮತ್ತೆ ಹಿಂತಿರುಗಿ ಹೊರಟಿದ್ದು ಎಲ್ಲವನ್ನೂ ನಾನು ಬಲ್ಲೆ ಮಾರಮ್ಮ. ಪರಮಾತ್ಮ, ಎಲ್ಲವನ್ನು ಬಲ್ಲ ನಿಮಗೆ ನಿಮ್ಮನ್ನೇ ನಂಬಿದವರ ಬಾಳಿನಲ್ಲಿ ನಡೆಯುತ್ತಿರುವ ಅಲ್ಲೋಲ ಕಲ್ಲೋಲಗಳ ಬಗ್ಗೆ ಅರಿವಾಗುತ್ತಿಲ್ಲವೇ ತಂದೆ? ಇದ್ದರೂ ಎಲ್ಲವನ್ನು ಆಲಿಸಿ ಅಲುಗಾಡದ ಈ ನಡುಗಿಗೆ ಕಾರಣವಾದರೂ ಏನು ಸ್ವಾಮಿ? ಸಂತಸ ಬಂದಾಗ ಹಿಗ್ಗುವುದು, ಕಷ್ಟ ಬಂದಾಗ ಕುಗ್ಗಿ ಶಪಿಸುವುದು ಮಾನವನ ಗುಣ. ಸರ್ವವನ್ನು ಸಮಚಿತ್ತದಿಂದ ಸ್ವೀಕರಿಸಿ ತಟಸ್ಥ ಗುಣ ಸಂಪನ್ನನಾದವನೇ ದೇವ ಮಾನವನಾಗುತ್ತಾನೆ. ಇದರ ಅರಿವು ನಿನಗಿಲ್ಲವೇ ತಾಯಿ? ಈ ಕಲಿಯುಗದಲ್ಲಿ ನರನನ್ನು ಹಿಂಬಾಲಿಸುವ ಕಲಿಯ ಪ್ರಭಾವ ನಿನಗೂ ಆವರಿಸಿದಂತೆ ಮಾತನಾಡುತ್ತಿದ್ದೀಯಲ್ಲ ತಾಯಿ? ಹಾಗಲ್ಲ ಪರಮಾತ್ಮ. ಮತ್ತೇಕೆ ಮಾರಮ್ಮ? ಈ ಹಿಂದೆ ಬಂದಾಗ ನನ್ನ ಲೋಕ ಕಾರ್ಯವನ್ನು ಮೆಚ್ಚಿ ಹಾಡಿ ಹೊಗಳಿದ್ದೆ. ನಿನ್ನ ಮುಖದ ಮೇಲೆ
ಮಂದಹಾಸವಿತ್ತು. ಆದರೆ ಈಗ ಅದೇ ಮುಖದಲ್ಲಿ ಆತಂಕದ ಛಾಯೆ ಆವರಿಸಿದೆ. ನನ್ನ ಲೋಕ ಕಾರ್ಯದ ಮೇಲೆ ನಿನಗೆ ಅಸಹನೆ ಮೂಡಿದಂತಿದೆ. ಯಾಕೆ ಈ ದ್ವಂದ್ವ ಮಾರಮ್ಮ? ಪರಮಾತ್ಮ, ದ್ವಂದ್ವಗಳ ಹುಟ್ಟಿಸುವವನು ನೀನೆ, ದ್ವಂದ್ವಗಳ ನಿವಾರಕನೂ ನೀನೆ. ಅದಕ್ಕೆ ನಿನ್ನ ಬಳಿಯೇ ಬಂದೆ. ಹೇಳು ಪರಮಾತ್ಮ, ಆ ನಿನ್ನ ಪರಮ ಭಕ್ತೆ ಸಂಕಮ್ಮನಿಗೆ ಈ ರೀತಿಯ ಪಾಡು ಸರಿಯೇ? ಏಕೆ ತಾಯಿ, ಏನಾಗಿದೆ ಅವಳಿಗೆ? ಅಲ್ಲದೆ ದಟ್ಟಡವಿಯಲ್ಲಿ ದಟ್ಟ ದರಿದ್ರವಾಗಿದ್ದ ಅವಳಿಗೆ ಕಟ್ಟೆಯಷ್ಟು ಭಾಗ್ಯ ಕೊಟ್ಟೆ, ಸಂತೋಷವನ್ನು ಕೊಟ್ಟೆ. ಕೊಟ್ಟ ಭಾಗ್ಯವೇ ಈಗ ಅವಳಿಗೆ ಅನಿಷ್ಟವಾಗಿದೆಯಲ್ಲ ತಂದೆ. ಭೋಗ ಭಾಗ್ಯ ಕಷ್ಟ ಕಾರ್ಪಣ್ಯಗಳೆಲ್ಲ ಅವರವರ ಭಾವಕ್ಕೆ ಬಿಟ್ಟಿದ್ದು ತಾಯಿ, ಅವರು ಅನುಭವಿಸುವ ರೀತಿಗೆ ಬಿಟ್ಟಿದ್ದು. ಭಾಗ್ಯ ಬಂದಾಗ ಕಷ್ಟ ಕಾರ್ಪಣ್ಯಗಳು ಸಹಜ, ಎಲ್ಲವನ್ನು ಅನುಭವಿಸಲೇಬೇಕಲ್ಲವೇ ತಾಯಿ? ನಿಜ ತಂದೆ. ಬಂದ ಭಾಗ್ಯವನ್ನು ಕಣ್ಣಿಗೆ ಒತ್ತಿಕೊಂಡು ಕಾಡಿನಲ್ಲಿ ಆನಂದದಿಂದ ಬದುಕಿ ಬಾಳುವುದನ್ನು ಬಿಟ್ಟು ಅನ್ಯರನ್ನೇ ತನ್ನವರೆಂದು ಭ್ರಮಿಸಿ ಬಂದ ಭಾಗ್ಯವನ್ನೆಲ್ಲ ಆ ಹಟ್ಟಿಗೆ ಹೋಗಿ ಬಿಚ್ಚಿಟ್ಟಳಲ್ಲ ಈ ಸಂಕಮ್ಮ. ಅದೇ ಅವಳು ಮಾಡಿದ ತಪ್ಪಲ್ಲವೇ ಪರಮಾತ್ಮ? ಇಲ್ಲ ತಾಯಿ, ಅವಳು ಮಾಡಿದ್ದು ಸರಿಯಾಗಿಯೇ ಇದೆ. ಇದೇನು ವಿಚಿತ್ರ ತಂದೆ, ನನಗೊಂದು ಅರಿವಾಗುತ್ತಿಲ್ಲ. ಅವಳು ಅರಮನೆಯನ್ನು ಬಿಟ್ಟು ಹೋಗದಿದ್ದರೆ ಅವಳ ನೆಮ್ಮದಿಗೆ ಭಂಗ ಬರುತ್ತಿರಲಿಲ್ಲ ಅಲ್ಲವೇ ತಂದೆ? ಇಲ್ಲ ತಾಯಿ, ತನಗೆಂದು ಬದುಕುವವರು ತನಗೆ ಮಾತ್ರ ಹತ್ತಿರ, ಇತರಿಗಾಗಿ ಬದುಕುವವರು ದೇವರಿಗೆ ಹತ್ತಿರ ಅನ್ನೋ ಸದ್ಭಾವನೆಯನ್ನು ಹೊತ್ತವಳು ಸಂಕಮ್ಮ. ಈ ಕಲಿಯುಗದಲ್ಲಿ ಸ್ವಾರ್ಥದಿಂದ, ನಾನು ನನ್ನದೆಂಬ ಹಂಬಲದಿಂದ ಅತ್ತೆ ಮಾವ ಬಂಧು ಬಳಗ, ಅತ್ತಿಗೆ ನಾದಿನಿ, ಅಕ್ಕ ಭಾವಂದಿರನ್ನು ದೂರ ಮಾಡಿಕೊಂಡು ಬದುಕುವ ಈ ಕಾಲದಲ್ಲಿ ಕೂಡಿ ಬಾಳಿದರೆ ಸ್ವರ್ಗ ಸುಖವೆಂದು ಹೇಳಿದವಳು ಸತ್ಯವಂತೆ ಶರಣೆ ಸಂಕಮ್ಮ. ಅಲ್ಲ ತಂದೆ, ಸಿರಿ ಬಂದರೆ ಕರಗುವ ಜನರ ಮುಂದೆ ಕೂಡಿ ಬಾಳುವುದು ತರವೇ? ಈ ಜಗಕ್ಕೆ ಅವಿಭಕ್ತ ಕುಟುಂಬದ ಅಗತ್ಯವಿದೆಯಾ ತಂದೆ? ಖಂಡಿತ ಇದೆ ಮಾರಮ್ಮ. ಮಾನವ ಸಹಜವಾಗಿಯೇ ಸಂಘಜೀವಿ. ಇರುವುದನ್ನು ಹಂಚಿಕೊಂಡು ಬಾಳಬೇಕಾದುದು ಅವನ ಧರ್ಮ. ಕಾಗೆ ಒಂದು ಹುಳುವನ್ನು ಕಂಡರೆ ಕೂಗಿ ಕರೆಯುವುದಿಲ್ಲವೇ ತನ್ನ ಬಳಗವನ್ನು? ಇರುವೆ ಒಂದು ಅಣುವ ಕಂಡರೆ ಒಗ್ಗೂಡಿಸದೆ ತನ್ನ ಹಿಂಡನ್ನು. ಇಂತಹ ಬಂಧನವನ್ನು ಬಿಡಿಸಲೆಂದೇ ತಾಯಿ ನಾನು ಲೋಕಯಾತ್ರೆ ಹೊರಟಿರುವುದು. ಕಲಿಯ ಪ್ರಭಾವದ ದ್ವೇಷ ಅಸೂಯೆಗಳನ್ನು ಸುಟ್ಟು ಹಾಕಿ ಅಣ್ಣ ತಮ್ಮಂದಿರ ನಡುವೆ ಬಾಂಧವ್ಯ, ಅತ್ತಿಗೆ ನಾದನಿಯರ ನಡುವೆ ಸಾಮರಸ್ಯ, ತಂದೆ ಮಕ್ಕಳ ನಡುವೆ ಮಮತೆ, ಹಿರಿಯ ಕಿರಿಯರ ನಡುವೆ ಗೌರವ ಪ್ರೀತಿ, ಇರುವ ಸಂಪತ್ತಿನ ಹಂಚಿಕೊಳ್ಳುವಿಕೆ, ಇರುವ ಕಾರ್ಯಗಳ ಜವಾಬ್ದಾರಿ ಹಂಚಿಕೆ, ಸಂತಸಗಳ ಸಮ್ಮಿಲನ, ಒಬ್ಬರಿಗೊಬ್ಬರು ಪರಸ್ಪರ ನಂಬಿಕೆ ಕಾಳಜಿ ವಿಶ್ವಾಸಗಳನ್ನು ಹುಟ್ಟಿಹಾಕುವುದೇ ನನ್ನ ಗುರಿ. ಅದಕ್ಕಲ್ಲವೇ ನನ್ನ ಯಾತ್ರೆ, ಅದಕ್ಕಲ್ಲವೇ ನಾನು ಕನ್ನಯ್ಯನನ್ನು ಶಿಶುಮಗನಾಗಿ ಪಡೆದದ್ದು, ಅದಕ್ಕಲ್ಲವೇ ನಾನು ಬುಡ್ಡ ಪರಂಪರೆಗೆ ನಾಂದಿ ಹಾಡಿದ್ದು. ಅಂತಹ ಬಾಂಧವ್ಯ ಪೂರಿತ ಅವಿಭಕ್ತ ಕುಟುಂಬದ ಬದುಕನ್ನು ಕಟ್ಟಿಕೊಳ್ಳಬೇಕೆಂಬುದೇ ನನ್ನ ಉದ್ದೇಶ. ಅಮಾನವೀಯತೆಯ ಸ್ವಾರ್ಥ ವಿಭಕ್ತ ಕುಟುಂಬಗಳನ್ನು ತಿರಸ್ಕರಿಸಬೇಕೆಂಬುದೇ ನನ್ನ ಸಂದೇಶ. ನಾರದರೆ
ಓಹೋ, ಏನಪ್ಪ ಕಲಿರಾಯ, ಹೇಗಿದ್ದೀಯಾ? ಹೇಗೆ ನಡೆಯುತ್ತಿದೆ ನಿನ್ನ ಕಾರುಬಾರು? ಮಾನವನ ವಿವೇಕ ನನ್ನ ಬೆರಳ ತುದಿಯ ಸೂತ್ರದ ಗೊಂಬೆಯಾಗಿದೆ ನಾರದರೆ. ಎಲ್ಲೆಲ್ಲೂ ನನ್ನ ಪ್ರಭಾವವೇ ಪ್ರಭಾವಳಿಯಾಗಿ ಪ್ರಕಾಶಿಸುತ್ತಿದೆ. ಅದಿರಲಿ, ತಾವೇನೋ ಸತ್ಯ, ಧರ್ಮ, ನ್ಯಾಯ ಎಂದು ಬಡಬಡಿಸುತ್ತಾ ಓಡಾಡುತ್ತಿದ್ದೀರಿ. ಇತ್ತೀಚೆಗೆ ತಮ್ಮ ದರ್ಶನವೇ ಅಪರೂಪವಾಗಿ ಬಿಟ್ಟಿದೆಯಲ್ಲ. ಬ್ರಹ್ಮಚರ್ಯಕ್ಕೆ ಎಳ್ಳು ನೀರು ಬಿಟ್ಟು ಸಂಸಾರಿಯಾಗಿ ಬಿಟ್ಟಿರೋ ಹೇಗೆ? ಸಂಸಾರಿಯಾಗಲು ನನಗ್ಯಾರಪ್ಪ ಹೆಣ್ಣು ಕೊಡುತ್ತಾರೆ? ಬ್ರಹ್ಮಚಾರಿ, ಲೋಕ ಸಂಚಾರಿ, ಸಾಲದಕ್ಕೆ ಜಗಳ ತಂದು ಹಾಕುವನು ಎಂಬ ಬಿರುದು ಬೇರೆ ಕೊಟ್ಟಿದ್ದಾರೆ. ಸತ್ಯವನ್ನೇ ತಾನೇ ಹೇಳುತ್ತಿದ್ದಾರೆ. ಅಂದರೆ ನಾನು ಜಗಳ ಗಂಟನೆಂದು ನೀನೂ ತೀರ್ಮಾನಿಸಿಬಿಟ್ಟೆಯಾ? ನನ್ನ ತೀರ್ಮಾನವೇನು ಬಂತು ನಾರದರೆ? ಲೋಕ ಹೇಳುವುದು ಹಾಗೆ ಅಲ್ಲವೇ? ಅದಿರಲಿ, ಏನಾಯಿತು ನಿಮ್ಮ ಲೋಕೋದ್ಧಾರದ ಕನಸು? ಎಲ್ಲಿ ಹೋಯಿತು ನಿಮ್ಮ ಧರ್ಮ ಸಂಸ್ಥಾಪನೆಯ ಅಡಿಗಲ್ಲು? ಎಲ್ಲಿಗೆ ಬಂತು ಕಲಿಯನ್ನು ಕಟ್ಟಾಳಲು ಬಂದ ನಿಮ್ಮ ಮಾಯಾಕಾರನ ಕಥೆ? ಏನಾಯಿತು ಶ್ರವಣನ ಸಂಹಾರ? ಇಷ್ಟು ದಿನಗಳು ಒಂಟಿಯಾಗಿದ್ದ ಶ್ರವಣನಿಗೀಗ ಅವನ ಸಹೋದರನ ಬಲವೂ ಬಂದಾಯಿತು. ಇನ್ನು ಅವನ ಅಟ್ಟಹಾಸವನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಬಾವಿಯೊಳಗಿನ ಕಪ್ಪೆ ಆಕಾಶದಲ್ಲಿ ಆವರಿಸಿದ ಮೋಡಗಳನ್ನು ಕಂಡು ಇನ್ನು ಸೂರ್ಯನೇ ಬರುವುದಿಲ್ಲವೆಂದು ಸಂಭ್ರಮಿಸುವಂತಿದೆ ನಿನ್ನ ಮಾತುಗಳು. ಸಹೋದರನು ಮರಳಿ ಬಂದರೆ ಶ್ರವಣನ ಸಾವನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಕಲಿರಾಯ. ಸಿಂಹವು ಮೌನವಾಗಿ ಕುಳಿತಿದೆ ಎಂದರೆ ಅದು ಬೇಟೆಯಾಡಲು ಹೊಂಚು ಹಾಕುತ್ತಿದೆ ಎಂದರ್ಥವಲ್ಲವೇ? ಗುರಿಯನ್ನು ತಪ್ಪಿದರೆ ಎಂದುಕೊಂಡರೆ ಅದು ನಿನ್ನ ಮೂರ್ಖತನ. ಗುರಿ ಗರಿಯುದಿರಿದ ಕಾಗೆಯಂತಾಗಿದೆ ಕಲಿಯ ಅಟ್ಟಹಾಸದಲ್ಲಿ ನಾರದರೆ. ನಿಮ್ಮ ತಂತ್ರ ಕುತಂತ್ರಗಳು ಯಾವುದೂ ಈ ಕಲಿಯ ಮುಂದೆ ನಡೆಯುವುದಿಲ್ಲ. ಇಲ್ಲಿ ಧರ್ಮಕ್ಕೆ ಜಾಗವಿಲ್ಲ, ಸತ್ಯಕ್ಕೆ ನೆಲೆಯಿಲ್ಲ, ಸಂಬಂಧಗಳಿಗೆ ಬೆಲೆಯಿಲ್ಲ, ನಂಬಿಕೆಗೆ ಸ್ಥಳವಿಲ್ಲ. ಕುರುಡು ಕಾಂಚಾಣ ಕುಣಿಯುತ್ತದೆ, ಅಧಿಕಾರ ಮದವೇರಿಸುತ್ತದೆ, ಅನ್ಯಾಯ, ಅನಾಚಾರ, ಅಕ್ರಮಗಳು ವಿಜೃಂಭಿಸುತ್ತದೆ. ನೀತಿ ಬಿಟ್ಟವರು ಲೋಕವಾಳುತ್ತಾರೆ, ಮೂರು ಬಿಟ್ಟವರು ನಾಯಕರಾಗುತ್ತಾರೆ, ಸಜ್ಜನರು ಸಮಾಧಿಯಾಗಿ ಹೋಗುತ್ತಾರೆ. ಇದು ಇದು ಕಲಿಗಾಲ, ನನ್ನ ಕಾಲ. ಯಾರು ಬಂದರೂ ನನ್ನನ್ನು ಏನೂ ಮಾಡಲಾಗದು. ನಾರಾಯಣ ನಾರಾಯಣ. ದೇವರ್ಷಿಗಳೇ, ಏನಾಯ್ತು ನಿಮ್ಮ ವಾಗ್ದಾನ? ಶಿವನು ಭೂಲೋಕದಲ್ಲಿ ಅವತಾರವೆತ್ತಿದ್ದಾನೆ ಎಂದಿರಿ. ಶ್ರವಣ ಕುಮಾರನನ್ನು ಸಂಹರಿಸಿ ನಿಮ್ಮನ್ನೆಲ್ಲ ಬಿಡುಗಡೆಗೊಳಿಸುತ್ತಾನೆ ಎಂದಿರಿ. ಕಲಿಯನ್ನು ಕಟ್ಟಾಳಲು ಹುಟ್ಟು ಬಂದಿದ್ದಾನೆ ಎಂದಿರಿ. ಆದರೆ ಅವನತಿಯತ್ತ ಸಾಗುತ್ತಿದ್ದ ಶ್ರವಣನು ಮತ್ತೆ ವಿಜೃಂಭಿಸಲಾರಂಭಿಸಿದ್ದಾನೆ. ಅವನ ಸಹೋದರ ಮರಳಿ ಬಂದಿದ್ದಾನೆ. ಇನ್ನು ಅವನ ಆರ್ಭಟವನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಅವನನ್ನು ಸಂಹರಿಸುವುದು ಹುಸಿಯಾಯಿತೆ. ಸದಾ ಧ್ಯಾನಿ. ಅವನು ಧ್ಯಾನದಲ್ಲಿ ಕುಳಿತರೆ ಕಾಲವನ್ನೇ ಮರೆಯುವನು. ಮಾತೆ ಪಾರ್ವತಿಯನ್ನೇ ಮರೆತವನಿಗೆ ನಮ್ಮ ನೆನಪಾದರೂ ಬರುವುದುಂಟೆ? ನಮ್ಮನ್ನು ಈ ರಕ್ಕಸನ ಸೆರೆಯಿಂದ ಬಿಡುಗಡೆಗೊಳಿಸಿ. ಇಲ್ಲವಾದರೆ ಸೃಷ್ಟಿಯೇ ಅಲ್ಲೋಲ ಕಲ್ಲೋಲವಾಗುವುದು ಖಚಿತ. ದಯಮಾಡಿ ನಮ್ಮ ಮೊರೆಯನ್ನು ಪರಶಿವನಿಗೆ ತಲುಪಿಸಿ ದೇವರ್ಷಿಗಳೇ. ದಯಮಾಡಿ ತಲುಪಿಸಿ, ದಯಮಾಡಿ ತಲುಪಿಸಿ. ಅರ್ಥವಾಯಿತು. ಈಗ ಇದು ಅನಿವಾರ್ಯ ಮತ್ತು ಅಗತ್ಯ. ನಾರಾಯಣ ನಾರಾಯಣ. ಒಡೆಯ,
ಕುಡಿ ಕುಡಿ, ನೀರು ಯಾಕೆ, ಹಾಲೇ ತರ್ಸ್ಕೊಂಡು ಕುಡಿ. ಓ ಸಂತೋಷ ಆಗಿರ್ಬೇಕಲ್ವಾ, ಓ ಆನಂದ ಆಗಿರ್ಬೇಕಲ್ವಾ ಅಪ್ಪಯ್ಯ ನಿನ್ಗೆ. ಏಯ್ ಏನ್ಲಾ ನಿನ್ನ ಮಾತಿನ ವರ್ಷೆ ಅಂಥದ್ದು ಏನಾಯ್ತಲ್ಲ ಈಗ? ಏನಾಯ್ತಾ? ಇನ್ನು ಏನಾಗ್ಬೇಕಪ್ಪಯ್ಯ? ಏನು ಅರಿಯದ ಗಂಡ ಹೆಂಡ್ತಿರ್ಗೆ ಬಾಯಿಗೆ ಬಂದಾಗ ಬೈದು ಹಟ್ಟಿಯಿಂದ ಆಚೆ ಕಟ್ಬಿಟ್ಟಲ್ಲ. ನಮ್ ಸಂತೋಷನ ನುಂಗಿ ನೀರ್ ಕುಡಿದ್ಬಿಟ್ಟಿಯಲ್ಲ. ಈಗ ನೋಡು, ಒಂಟಿ ಮರದ ಮೇಲೆ ಗೂಬೆ ಕೂತಂಗೆ ಒಬ್ಬೊಬ್ರು ಒಂದೊಂದು ದಿಕ್ಕಕ್ಕೆ ಕೂತೀವಿ. ಈಗ ಆನಂದ ಆಯ್ತಾ ನಿಮ್ಗೆ? ಏನ್ಲಾ ನಿಮ್ಮ ಆನಂದ ಕಿತ್ಕೊಂಡಿದ್ದು? ಆ ಮಾನ್ಗೆಟ್ಟವ್ರು ತಂದಿದ್ರಲ್ಲ ಒಡವೆ ವಸ್ತ್ರ, ಅದು ನೀವು ತಗೊಳಕ್ ಬಿಡ್ಲಿಲ್ಲ, ಕೈಗೆ ಬಂದು ತುತ್ತು ಬಾಯಿಗೆ ಬರ್ಲಿಲ್ಲ ಅಂತಾನ? ಸಾಕು ಸುಮ್ಕಿರು ಅಪ್ಪಯ್ಯ. ಬಣ್ಣ ಬಂಗಾರಿ ಕಾಸೆ ಪಡೋ ಸಣ್ಣ ಜನ ನಾವಲ್ಲ, ನಮಗೂ ಮಾನ ಮರ್ವಾದೆ ಐತೆ. ಒಡವೆ ವಸ್ತುಕ್ಕಿಂತ ಒಡಹುಟ್ಟು ಮುಖ್ಯ ಅಪ್ಪಯ್ಯ. ಅನ್ಯಾಯವಾಗಿ ನನ್ನ ತಮ್ಮ ನೀಲನ್ನ ಹಟ್ಟಿಯಿಂದ ಆಚೆ ಹಾಕ್ಬಿಟ್ರಲ್ಲ, ಏನ್ ಹೇಳ್ಬೇಕು ನಿನ್ ಬುದ್ಧಿಗೆ? ಹೊಟ್ಟೆ ಕತ್ಕೊಂಡು ಉರಿತೈತೆ. ಅವತ್ತು ನೀವು ಗಂಡ ಹೆಂಡ್ರೆಲ್ಲ ಸೇರ್ಕೊಂಡು ನೀಲನ್ನ ಸಂಘವನ್ನ ಹಟ್ಟಿಯಿಂದ ಆಚೆ ಗಟ್ಬಿಟ್ರಲ್ಲ, ಅವಾಗ ನಿಮ್ಮ ಹೊಟ್ಟೆ ಉರಿಲಿಲ್ಲ. ಒಡಬಿಟ್ದವ್ರು ಅಂತ ಅನ್ನಿಸ್ಲಿಲ್ಲ. ಈಗ ನಿಮ್ಮ ಹೊಟ್ಟೆ ಹತ್ಕೊಂಡು ಉರಿತಾ ಆಯ್ತಾ? ಬಂದ್ಬಿಟ್ಟ ದೊಡ್ಡದಾಗಿ ಹೇಳಕ್ಕೆ ಅಂತ. ಹ್ಞೂ ಕಣಪ್ಪಯ್ಯ, ಹ್ಞೂ. ಅವತ್ತು ನಾವು ತಪ್ಪು ಮಾಡಿದ್ಮು ನಿಜ. ನಿಂಗೆಲ್ಲೋಗಿತ್ತು ಬುದ್ಧಿ? ನಮ್ಮ ಕಪಾಲಕ್ಕೆ 4 ಕೊಟ್ಟು ತಡಿಬೋದಾಗಿತ್ತಲ್ವಾ? ಈಗ ತುಂಬುದು ಬಸ್ರಿ ಅನ್ನೋದ್ನು ನೋಡ್ದೆ ಅವ್ರನ್ನ ಅಟ್ಟಿಬಿಟ್ಟು ಆಚೆ ಗಟ್ಟಿದೆಯಲ್ಲ, ಇದು ನ್ಯಾಯವಾ? ಏಯ್, ಸುತ್ತಪ್ಪೊಡ್ಗೆ ನ್ಯಾಯ ಹೇಳೋನು ನಾನು. ಯಾವ್ದು ನ್ಯಾಯ ಯಾವ್ದು ಅನ್ಯಾಯ ಅನ್ನೋದು ನನಗೂ ಗೊತ್ತೈತಕ್ಕಲ್ಲ. ಮಣ್ಣಾಕ್ತು ನಿನ್ ನ್ಯಾಯಕ್ಕೆ. ನೋಡಪ್ಪಯ್ಯ, 10 ನ್ಯಾಯನೇ ಮಾಡಿರ್ಬೋದು, 4 ತೀರ್ಮಾನನೇ ಕೊಟ್ಟಿರ್ಬೋದು. ಆದ್ರೆ ನನ್ನ ತಮ್ಮ ನೀಲನ್ಗೂ ಸಂಕವನ್ಗೂ ಮಾಡಿರೋ ಅನ್ಯಾಯವ ನಾ ಯಾವತ್ತೂ ಕ್ಷಮಿಸಕ್ಕಿಲ್ಲ ಅಪ್ಪಯ್ಯ, ಕ್ಷಮಿಸಕ್ಕಿಲ್ಲ. ಮಕ್ಕಳು ತಪ್ಪು ಮಾಡಿದ್ರೆ ಹೊಟ್ಟೆಗೆ ಹಾಕೊಳ್ಳೋ ಅಪ್ಪ ಒಂದಿರ್ಕೊಂಡಿವ್ನಿ. ಆದ್ರೆ ತೆಪ್ಪೆ ಮಾಡ್ದಿರೋ ಮಕ್ಕಳಿಗೆ ಅನ್ಯಾಯವಾಗಿ ಶಿಕ್ಷೆ ಕೊಟ್ಬಿಟ್ಟಿಯಲ್ಲ, ನೀ ಯಾವ ನ್ಯಾಯಗಾರ ತಗಿ? ಏ ದೊಡ್ಡೋನೆ, ಸಾಕು ಸುಮ್ಕಿರೋ ಅಪ್ಪಯ್ಯ. ಈ ನಿನ್ ಜೋರ್ ಬಾಯಿಗೆ ಎದುರ್ಕಂಡೆ ನಾವ್ ಹಿಂಗಾಗಿದ್ದು. ಬಾಯಿಗೆ ಬಂದಂಗ ಮಾತಾಡ್ಬಿಟ್ರೆ ಆಗ್ಲಿಲ್ಲ. ಸತ್ಯ ಏನು ಅಂತ ತಿಳ್ಕೊಂಡು ಮಾತಾಡ್ಬೇಕು. ನೀ ಅಂತ ನ್ಯಾಯಗಾರನೇ ಆಗಿದ್ರೆ ಆ ಹೆಣ್ಣು ಮಗ ಏನ್ ತಪ್ಪು ಮಾಡವಳೆ ಅಂತ ತಿಳ್ಕೊಂಡು ಆಮೇಲೆ ಶಿಕ್ಷೆ ಕೊಡ್ಬೇಕಾಗಿತ್ತು. ಹಂಗ ಮಾಡ್ದ ನೀನು? ಮಾಡ್ದ ಇಲ್ಲ ಅಲ್ವಾ? ಎತ್ತೀತು ಕೊಟ್ಟಿಗೆ ಕಟ್ಟು ಅಂದಂಗೆ ನಿನ್ನ ಮನಸ್ಸಿಗೆ ಬಂದದನ್ನೇ ಮಾಡ್ಬಿಟ್ಟೆ. ದೊಡ್ಡ ಮನ್ಸ ಬಿಡು ನೀನು. ಇಷ್ಟಕ್ಕೂ ಅವಳು ಈ ಹಟ್ಟಿಗೆ ಸೊಸೆಯಾಗಿ ಬಂದಾಗಿಂದ ಒಂದೇ ಒಂದು ತಪ್ಪು ಮಾಡವಳ. ಇನ್ನು ನನ್ನ ಹೆಂಡ್ರಿ ತಪ್ಪು ಮಾಡವಳೆ, ನಿಮಗೆ ಕೊಡಬಾರ್ದು ಕಷ್ಟ ಕೊಟ್ಟವಳೆ, ನಿಮ್ಮ ಮೇಲೆ ನಮ್ಮನ್ನ ಎತ್ಕಟ್ಟವಳೆ, ನಿಮ್ಮನ್ನ ಹಟ್ಟಿಯಿಂದ ಹೊರಗಾಕವಳೆ. ಆ ಸಂಕವ್ವ ಒಂದೇ ಒಂದು ತಪ್ಪು ಮಾಡವಳ. ನೀವೇ ಹೇಳಿ, ನೀವೇನಂದ್ರು ಅನ್ನಿಸ್ಕೊಂಡು ಏನೇ ಬೈದ್ರು ಬೈಸ್ಕೊಂಡು ಮೂಗ್ ಪ್ರಾಣಿ ಹಂಗೆ ಹಟ್ಟಿ ಬಿಟ್ಟು ಹೊಂಟೋದ್ಲಲ್ಲ, ಆಗ್ಲಾದ್ರೂ ಗೊತ್ತಾಗೋದ್ ಬೇಡವಾ ಅವ್ರ ಒಳ್ಳೆತನ ಎಂತದ್ದು ಅಂತ? ನೋಡಪ್ಪಯ್ಯ, ಒಂದ್ಕಿತ ಅವ್ರನ್ನ ದುಡ್ಕಿ ಕಳ್ಕೊಂಡಿದ್ಮು. ಈಗ ಆ ದ್ಯಾವ್ರೆ ಅವ್ರನ್ನ ಹಿಂದಿರುಗಿ ಕಳ್ಸಿದ್ದ. ಈಗ ಅವ್ರ ಸೇವೆ ಮಾಡಿ ಮಾಡಿರೋ ಪಾಪ ಕಳ್ಕೊಳ್ಳಮ್ಮು ಅಂದ್ರೆ ನೀನು ಅದಕ್ಕೂ ಕಲ್ಲಾಕ್ಬಿಟ್ಟಿಯಲ್ಲ. ಇದು ನ್ಯಾಯವ ನಿಂಗೆ? ಹೇಳಪ್ಪಯ್ಯ, ಹೇಳು. ಆಗಿದ್ದಾಗೋಯ್ತು, ಈಗಲೂ ಕಾಲ ಮಿಂಚಿಲ್ಲ. ನಿನ್ ಕೈ ಮುಗಿತೀನಿ ಅಪ್ಪಯ್ಯ. ನೀಲನ್ನು ಸಂಕವನ್ನು ಒಟ್ಟಿಗೆ ಕರ್ಕೊಂಬತ್ತೀವಿ, ನೀನು ಹೂವನ್ನು ಅಪ್ಪಯ್ಯ. ಆಗಕ್ಕಿಲ್ಲ ಕಲ, ಆಗಕ್ಕಿಲ್ಲ. 6 ಎತ್ತೊಳಗೆ 3 ಎತ್ತೋಳು ಉಪದೇಶ ಮಾಡಕ್ ಬಂದ್ಲಂತೆ. ಮಾನ ಮರ್ವಾದೆಗೆ ಅಂತ ಬಾಳ್ದವರು ನಾವು. ನನಗೆ ಹೇಳಕ್ ಬತ್ತೀಯ? ನಾನು ಒಂದ್ಕಿತ ನಿರ್ಧಾರ ತಗೊಂಡ್ಮೇಲೆ ಮುಗೀತು. ಆಗಕ್ಕಿಲ್ಲ ಅಂದ್ರೆ ಆಗಕ್ಕಿಲ್ಲ. ಆಟಯ್ಯ ಆಗಕ್ಕಿಲ್ವಾ? ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಇಲ್ದಿರೋ ಈ ಹಟ್ಟಿಯಾಗೆ ನಾವು ಇರಾಕಿಲ್ಲ. ನಮ್ದು ಒಂದು ತೀರ್ಮಾನ ಐತೆ.
ನನ್ನ ಕಣ್ಣೇ ನಾನು ನಂಬಕ್ಕಾಯ್ತಾ ಇಲ್ವಲ್ಲಪ್ಪ. ಎಲ್ಲ ನಾನು ಕಣ್ಣಿಗೆ ಎಲ್ಲ ಆಯ್ತಾ ಇದೆ. ಅವು ಎಲ್ರಿಗೂ ಒಂದೊಂದು ಕಾಲ ಬಂದೇ ಬಂದೈತೆ. ಇಷ್ಟು ದಿನ ನಿನ್ನ ಕಾಲ ಆಯ್ತು, ಇನ್ನು ಮ್ಯಾಕೆ ನನ್ನ ಕಾಲ. ಎಲ್ಲ ನಾನು ಕಣ್ಣಿಗೆ ಆಯ್ತಾ ಐತೆ. ಏನ್ಲ ಅದು ನಿನ್ನ ತೀರ್ಮಾನ? ನನ್ನ ತಮ್ಮ ನೀಲೇಗೌಡ ನಮ್ಮ ಸಂಕಮ್ಮ ಇಲ್ದಟ್ಟಿಲಿ ನಾವು ಇನ್ನೊಂದು ಕ್ಷಣನೂ ಇರಕ್ಕಿಲ್ಲ. ಈ ಅಟ್ಟಿ ಮಾನ ಮರ್ವಾದೆ ಎಲ್ಲ ನೀನೇ ಒತ್ಕೊಂಡು ಬದುಕು, ಸಂತೋಷ ಪಡು, ತೃಪ್ತಿ ಪಡು. ನಾವು ಬರ್ತೀವಿ. ದೊಡ್ಡವನೇ ದೊಡ್ಡವನೇ ನಿಂತ್ಕೊಳ್ಳ, ನಮ್ಮ ಮಾತು ಕೇಳ. ಈ ಅಟ್ಟಿನ ಖಾಲಿ ಮಾಡಿ ಹೋಗ್ತಾ ಇದ್ದೀರಿಯಾ? ಹೋಗ್ರಿ ಹೋಗ್ರಿ. ಪ್ರಾಣಿ ಪಕ್ಷಿ ಕ್ರಿಮಿಕೀಟಗಳಿಗಿರುವ ಈ ಒಡನಾಟ ಸಹಕಾರ ಮಾನವನಿಗೇಕಿಲ್ಲ? ಕಲಿಯ ಪ್ರಭಾವದಿಂದ ಒಬ್ಬರನ್ನೊಬ್ಬರು ದ್ವೇಷಿಸುತ್ತಾ ಕೂಡಿ ಬಾಳಬೇಕಾದ ಈ ಜನ ವಿಭಕ್ತ ಕುಟುಂಬಗಳಾಗಿ ಹೊಡೆದು ಹೋಗುತ್ತಿದ್ದಾರೆ. ಒಂದಾಗಿದ್ದರೆ ಅದರ ಆನಂದವೇ ಬೇರೆ. ಒಗ್ಗಟ್ಟಿನಲ್ಲಿ ಬಲವಿದೆ. ಮನುಷ್ಯ ನಿಜವಾದ ಪ್ರೀತಿ, ವಿಶ್ವಾಸ, ಮಮತೆ, ವಾತ್ಸಲ್ಯಗಳಿಂದ ದೂರವಾಗುತ್ತಿದ್ದಾನೆ. ಅಕ್ಕನ ಅಕ್ಕರೆ, ತಂಗಿಯ ಪ್ರೀತಿ, ತಂದೆಯ ವಾತ್ಸಲ್ಯ, ತಾಯಿಯ ಮಮತೆ, ಅಜ್ಜಿ ಅಜ್ಜನ ಔದಾರ್ಯ, ಕಾಳಜಿ, ಹಿತ ನುಡಿಗಳಿಂದ ಹಿತನಾಗುತ್ತಿದ್ದಾನೆ. ಸಂಬಂಧಗಳ ಬೆಲೆಯನ್ನು ತಿಳಿಯದೆ ಸ್ವಾರ್ಥದ ಬಂಧನದಲ್ಲಿ ಸಿಲುಕಿ ತನ್ನನ್ನು ತಾನೇ ಬಂಧಿಸಿಕೊಳ್ಳುತ್ತಿದ್ದಾನೆ. ತನಗೆ ಸಿಕ್ಕ ಸಿರಿ ಸಂಪತ್ತನ್ನು ತನ್ನವರೊಂದಿಗೆ ಹಂಚಿಕೊಳ್ಳಲು ಬಂದವಳು ಸಂಕಮ್ಮ. ಅವಳು ಮಾಡಿದ್ದು ಅಪ್ಪ ತಾಯಿ. ನಿಜ ತಂದೆ, ನಿಜ. ನಿಮ್ಮ ಮಾತು ಸತ್ಯ. ಇಡೀ ಮಾನವ ಕುಲವೇ ವಿಭಕ್ತತೆಯ ಅಂಧ ಪತನದತ್ತ ಸಾಗುತ್ತಿರುವಾಗ ಅವಿಭಕ್ತತೆಯ ಮಾದರಿಯಾದ ನನ್ನ ಸಂಕಮ್ಮ ನಿಜಕ್ಕೂ ಆದರ್ಶನೀಯ. ಅವಳ ಮನಸ್ಥಿತಿಯನ್ನು ಅರಿಯದ ಈ ಜನರೇಕೆ ಹೀಗೆ? ಒಳ್ಳೆತನಕ್ಕೆ ಬೆಲೆ ಇಲ್ಲವೇ ತಂದೆ? ಖಂಡಿತ ಇದೆ ತಾಯಿ. ಒಳ್ಳೆಯತನಕ್ಕೆ ಬೆಲೆ ಇಲ್ಲ ಎಂದುಕೊಳ್ಳಬೇಡ. ಅವಳ ಅಂತರಂಗವನ್ನು ಅರಿತ ಜನರು ಆ ಮನೆಯಲ್ಲೂ ಇದ್ದಾರೆ. ದೀಪದಿಂದ ದೀಪ ಹಚ್ಚುವ ಹಾಗೆ ಅವಳ ಒಳ್ಳೆಯತನದ ಜ್ಞಾನ ದೀವಿಗೆಯಿಂದ ಆ ಮನೆಯ ಜನರ ಮನಸ್ಥಿತಿಯನ್ನು ಸರಿಪಡಿಸಿದ್ದಾಳೆ. ಎಲ್ಲಿ ತಂದೆ, ಎಲ್ಲಿ? ಅವಳ ಮೇಲೆ ವಿಷ ಕಾರುತ್ತಿದ್ದ ಅವಳ ಅಕ್ಕ ಭಾವಂದಿರಿಗೂ ಅವಳ ಮೇಲೆ ನಂಬಿಕೆ ಬಂದಿರಬಹುದು. ಅವಳ ಅತ್ತೆಗೂ ಅವಳ ಮನಸ್ಸಿನ ಹಿತದ ಬಗ್ಗೆ ಅರಿವಾಗಿರಬಹುದು. ಆದರೆ ಅವೆಲ್ಲ ವ್ಯರ್ಥ ಅಲ್ಲ. ಮನೆಯ ಮೇಟಿಗೆ ಅವಳ ಮೇಲೆ ನಂಬಿಕೆಯೇ ಇಲ್ಲ. ಮಗಳಿಗಿಂತ ಹೆಚ್ಚಾಗಿ ಪ್ರೀತಿಸಿದ ದುಂಡೇಗೌಡನಿಗೆ ಅವಳ ಮೇಲೆ ಅಪನಂಬಿಕೆ, ತಿರಸ್ಕಾರದ ಮನೋಭಾವ ಮೂಡಿದ ಮೇಲೆ ಮನೆಯ ಉಳಿದ ಜನ ಹೇಗೆ ತಾನೇ ಅವಳನ್ನು ಸ್ವೀಕರಿಸುತ್ತಾರೆ? ನಿಜ ತಾಯಿ. ಪ್ರೀತಿ ಪಾತ್ರರಿಂದಲೇ ನಮಗೆ ಹೆಚ್ಚು ನೋವಾಗುವುದು. ಮೆಚ್ಚಿದವರಿಂದಲೇ ನಮಗೆ ಚುಚ್ಚುಗಳು ಹೆಚ್ಚು. ಪ್ರೀತಿ ಪಾತ್ರರಿಂದ ನೋವಾದಾಗಲೇ ಆ ನೋವಿಗೆ ಹೆಚ್ಚು ಬಲ ಬರುವುದು. ಅದಕ್ಕೆ ಕಾರಣ ಪ್ರೀತಿಯೇ ಅಲ್ಲವೇ ತಾಯಿ? ಅಂದರೆ ನಿಮ್ಮ ಮಾತಿನ ಅರ್ಥ, ತುಂಬಿದ ಬಸುರಿ ಅರಸಿ ಬಂದರೆ ಕರುಣೆ ಇಲ್ಲದೆ ಹೊರಗಟ್ಟಿದ ಆ ದುಂಡೇಗೌಡನ ರೀತಿ ಸರಿಯೇ ಪರಮಾತ್ಮ? ಸರಿ ತಪ್ಪುಗಳ ನಿರ್ಧಾರ ಒಮ್ಮೆಲೆ ನಿರ್ಧರಿಸಲು ಆಗುವುದಿಲ್ಲ ತಾಯಿ. ಆಯಾ ಸಂದರ್ಭ, ಸಮಯ, ಪರಿಸ್ಥಿತಿಗಳು ಒಬ್ಬ ವ್ಯಕ್ತಿ ಕೆಟ್ಟವನೋ
ಒಳ್ಳೆಯವನು ಎಂಬುದನ್ನು ಬಿಂಬಿಸುತ್ತವೆ. ಆತ ಒಳ್ಳೆಯವನು ಕೆಟ್ಟವನು ಎಂಬುದನ್ನು ಕಾಲವೇ ನಿರ್ಧರಿಸುತ್ತದೆ. ನೀನು ಕಾದು ನೋಡು ತಾಯಿ. ಏನೋ ತಂದೆ, ಈ ಕಾಲ ನಿರ್ಣಯಗಳ ನಡುವಿನಲ್ಲಿ ಶರಣೆ ಸಂಕಮ್ಮನ ಪಾಡು ಹೇಳಿತೀರದು. ಈ ಕಷ್ಟ ಕಾರ್ಪಣ್ಯಗಳ ಬಾಧೆ ಇನ್ನೆಷ್ಟು ದಿನ? ಮಾರಮ್ಮ, ಯಾವುದೇ ಅಲೆಗಳಿರಲಿ, ಎಷ್ಟೇ ಕಠಿಣವಾಗಿರಲಿ, ಎಷ್ಟೇ ದೊಡ್ಡದಿರಲಿ, ಎಷ್ಟೇ ರಭಸವಾಗಿರಲಿ, ಎಷ್ಟೇ ಕ್ರೂರವಾಗಿರಲಿ, ಒಮ್ಮೆ ಬಂದು ದಡಕ್ಕೆ ಅಪ್ಪಳಿಸಿದ ಮೇಲೆ ಹಿಂದಿರುಗಿ ಹೋಗಲೇಬೇಕಲ್ಲವೇ? ಕಷ್ಟಗಳು ಹಾಗೆ, ಒಮ್ಮೆ ಬಂದ ಮೇಲೆ ಹಿಂದಿರುಗಿ ಹೋಗಲೇಬೇಕು. ಅಲ್ಲಿಯ ತನಕ ನಾವು ಭಯಪಡದೆ ಧೈರ್ಯದಿಂದ ಎದುರಿಸಬೇಕು. ಆಗಲಿ ತಂದೆ, ನಿಮ್ಮಿಚ್ಛೆಯಂತೆ ಆಗಲಿ. ಎಲ್ಲರನ್ನು ಕಾಯುವ ಪರಮಾತ್ಮ ನೀವಿರುವಾಗ ನಂಬಿಕೆಯಿಂದ ಇರುತ್ತೆ. ನಾನಿನ್ನು ಹೊರಡುತ್ತೇನೆ. ಶರಣು ತಂದೆ.